ಶ್ರಾವಣ ಮಾಸ ಅಂತ ಬಂದಾಗ ಅದು ಪ್ರಕೃತಿಯಲ್ಲಿ ಬರ್ತಕ್ಕಂಥ ಒಂದು ವಿಚಾರ. ಇದೆಲ್ಲ 4 ಮಂತ್ಸು ಹಬ್ಬದ ಸೀಸನ್. ಬಿಸ್ನೆಸ್ ಮೈಂಡಿಂದನೇ ಮೇಜರ್ ಮಾಡಿರೋದು. ಪ್ರಕೃತಿಯಲ್ಲಿ ಸಮಾಜದಲ್ಲಿ ಏರ್ಪೇರಾಗುತ್ತೆ. ಶ್ರೀಮಂತರ ಹತ್ರ ಎಲ್ಲ ಇರುತ್ತೆ, ಬಡವನ ಹತ್ರ ಏನಿರೋಲ್ಲ. ಈ ಮನಿ ಸರ್ಕ್ಯುಲೇಷನ್ ಆಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬೇರೆ 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 ವಿಚಾರಗಳನ್ನ ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಇರ್ತಕ್ಕಂಥ ಈ ಒಂದು ಮಾಸದಿಂದ ಶುರು ಆಗುತ್ತೆ. ದೇವರ ಒಂದು ಪಾತ್ರಕ್ಕೂ ನಾವು ಇರ್ತೀವಿ, ಧ್ಯಾನಕ್ಕೂ ಇರ್ತೀವಿ, ಭಕ್ತಿಗೂ ಇರ್ತೀವಿ, ಅದರ ಜೊತೆಗೆ ಹಣಕಾಸಿನ ಸರ್ಕ್ಯುಲೇಷನ್ಗೂ ಇರ್ತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ. ರಾಷ್ಟ್ರ ಸದೃಢವಾಗಿರುತ್ತೆ, ಯಾವ ಇನ್ಫ್ಲೇಷನ್ಗೂ ಕೂಡ ಬೀಳಲ್ಲ. ಯಾಕೆಂದರೆ ಯಾವಾಗೂ ಕೂಡ ಮನಿ ಸರ್ಕ್ಯುಲೇಷನ್ ಹೈಯೆಸ್ಟು. ಶಾಸ್ತ್ರ ಹೇಳ್ತಕ್ಕಂಥದ್ದು ಏನೇನೋ ಹೇಳ್ತಾರೆ, ಒಂದು ಶಾಸ್ತ್ರಕ್ಕೆ 10 ಶಾಸ್ತ್ರ ಆ್ಯಡ್ ಮಾಡಿ ಹೇಳ್ತಾರೆ. ಬಟ್ ನಾನು ಆ 10 ಶಾಸ್ತ್ರನ ಆ್ಯಡ್ ಮಾಡ್ಕೊಂಡು ಹೇಳೋದಿಲ್ಲ. ಅವರವರ ರುಚಿ, ಅವರವರ ಅಭಿರುಚಿಲಿ ಪೂಜೆ, ದೇವರು, ಧ್ಯಾನ ಇಷ್ಟು ಕೂಡ ಸಕಾಲಕ್ಕೆ ಕಾಲಕಾಲಕ್ಕೆ ಮಾಡಿದ್ರೆ ಉತ್ತಮವೇ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರೂಜಿ, ಇನ್ನೇನು ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ. ಶ್ರಾವಣ ಮಾಸ ಅಂತ ಹೇಳಿದ್ರೆ ಬಹಳ ಮಂಗಳಕರ ಮಾಸ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಮಾಸದಲ್ಲಿ ಹಲವಾರು ಹಬ್ಬಗಳು ಕೂಡ ಬರ್ತಾ ಇದೆ. ನಾಗರ ಪಂಚಮಿ ಮತ್ತೆ ವರಮಹಾಲಕ್ಷ್ಮಿ, ಹೀಗೆ ಬೇರೆ ಬೇರೆ ಹಬ್ಬಗಳು ಕೂಡ ಬರ್ತಾ ಇದೆ. ಸೊ ಈ ಒಂದು ಮಾಸದ ವೈಶಿಷ್ಟ್ಯದ ಬಗ್ಗೆ ತಿಳಿಸೋದಾದ್ರೆ ಗುರುಜಿ, ಯಾಕಂದ್ರೆ ಹಿಂದಿನ ಮಾಸದಲ್ಲಿ ನಾವು ಅದ್ ಮಾಡಬಾರ್ದು, ಇದು ಮಾಡಬಾರ್ದು, ಹಾಗೆ ಬಹಳಷ್ಟು ವಿಚಾರಗಳಿದ್ವು. ಸೊ ಈ ಶ್ರಾವಣ ಮಾಸದ ಒಂದು ವೈಶಿಷ್ಟ್ಯದ ವಿಚಾರ ನೋಡೋದಾದ್ರೆ, ನಾನು ಯಾವಾಗಲೂ ಕೂಡ ದೇವರ ವಿಚಾರಗಳನ್ನು ನಾನು ಕಮ್ಮಿ ಹೇಳೋದು, ವಿಜ್ಞಾನವಾಗಿ ತಗೊಳ್ತೀನಿ. ಎಲ್ಲರಿಗೂ ಎಲ್ಲರ ದೇವರು ಅವ್ರವ್ರದ್ದು ಇಷ್ಟ. ಈಗ ನಾನು ಶಿವನಿಗೆ ಹೇಳಿದ್ರೆ ವಿಷ್ಣುವ್ರಿಗೆ ಬೇಜಾರಾಗುತ್ತೆ, ವಿಷ್ಣು ಹೇಳಿದ್ರೆ ಕೃಷ್ಣನ ಭಕ್ತರಿಗೆ ಬೇಜಾರಾಗುತ್ತೆ, ಕೃಷ್ಣ ಹೇಳಿದ್ರೆ ರಾಮನಿಗೆ ಬೇಜಾರಾಗುತ್ತೆ. ಇನ್ನು ಕೆಲವ್ರಿಗೆ ಏನೇನು ಅವ್ರವ್ರ ದೇವ್ರು ಇಟ್ಕೊಂಡಿದ್ರೆ ಅದು ಬಿಡಿ, ಅದು ಸಪ್ರೇಟು. ಈಗ ಶ್ರಾವಣ ಮಾಸ ಅಂತ ಬಂದಾಗ ಅದು ಪ್ರಕೃತಿಯಲ್ಲಿ ಬರ್ತಕ್ಕಂಥ ಒಂದು ವಿಚಾರ. ಪ್ರಕೃತಿಯಲ್ಲಿ ಮಳೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ಹಾಗೆ ಒಂದು 15 ದಿವಸಕ್ಕೆ ಕಮ್ಮಿಯಾಗಿ ಈ ಚಾತುರ್ಮಾಸ ಅಂತ ಕರಿತೀವಿ. ಶ್ರಾವಣ, ಭಾದ್ರಪದ, ಆಶ್ವೇಜ, ಕಾರ್ತಿಕ. ಯಾವಾಗ ನಮ್ಮ ದೀಪಾವಳಿ ಮುಗೀತಲ್ಲ, ಕಾರ್ತಿಕ. ಇದೆಲ್ಲ 4 ಮಂತ್ಸು ಹಬ್ಬದ ಸೀಸನ್ನು. ಯಾಕೆ ಹಬ್ಬಗಳು ಮಾಡಿದ್ರು ಅಂದರೆ ಒಬ್ರೊಬ್ಬರಿಗೆ ವ್ಯಾಪಾರ ವಹಿವಾಟು ಹೆಚ್ಚಾಗಲಿ, ಬಿಸ್ನೆಸ್ ಮೈಂಡಿಂದನೇ ಮೇಜರ್ ಮಾಡಿರೋದು. ಹೂ ಅವ್ರಿಗೆ ವ್ಯಾಪಾರ ಆಗುತ್ತೆ, ತರಕಾರಿ ಅವ್ರಿಗೆ ವ್ಯಾಪಾರ ಆಗುತ್ತೆ, ಅನೇಕ ನಾವು ಸಿಹಿ ಪದಾರ್ಥಗಳನ್ನ ಮಾಡ್ತೀವಿ, ಬೆಲ್ಲದವ್ರಿಗೆ ವ್ಯಾಪಾರ ಆಗುತ್ತೆ, ಈ ಒಂದು ಭತ್ತ ಬೆಳೀತಕ್ಕಂಥವ್ರಿಗೆ ವ್ಯಾಪಾರ ಆಗುತ್ತೆ. ಹಾಗೆ ಸಣ್ಣ ಸಣ್ಣ ಪದಾರ್ಥಗಳು, ಹೂವು, ಹಂಪಲು ಎಲ್ಲನೂ ಕೂಡ. ಯಾಕಂದರೆ ನೈವೇದ್ಯಕ್ಕೆ ನಾವು ಪ್ರಸಾದ ಇಡ್ತೀವಿ, ದೇವರಿಗೆ ಹಣ್ಣು ಇಡ್ತೀವಿ, ದೇವರಿಗೆ ಒಂದು ಫಲಪುಷ್ಪಗಳನ್ನು ಇಡ್ತೀವಿ. ಇದೆಲ್ಲವೂ ಕೂಡ ಕೊಂಡುಕೊಂಡ್ಬಂದು ಇಡ್ತೀವಿ. ಬೆಳೆದವ್ರಿಗೂ ಕೂಡ ದುಡ್ಡು, ಈ ವ್ಯಕ್ತಿಗೆ ವ್ಯಾಪಾರದಲ್ಲಿ ಮಾಡ್ತಕ್ಕಂಥವನು ಅಥವಾ ಇನ್ನೊಂದು ಕೆಲಸ ಮಾಡೋ ಅವನಿಗೂ ದುಡ್ಡು. ಇದು ಬಾರ್ಟರ್ ಸಿಸ್ಟಮ್ ಅಂತ ಸ್ಟಾರ್ಟ್ ಆಯ್ತು. ಇದು ಮೊದಲು ಬಾರ್ಟರ್ ಸಿಸ್ಟಮ್. ಭಾಳ ಹಿಂದೆ ಹೋದರೆ, ನಾನು ಅಕ್ಕಿ ಬೆಳೀತಾ ಇದ್ದೀನಿ, ಇನ್ನೊಬ್ಬ ಟೊಮೆಟೊ ಬೆಳೀತಾ ಇದ್ದಾನೆ. ನೋಡಪ್ಪ, ನಿಂಗೆ ಅಕ್ಕಿ ಇಷ್ಟು ಕೊಡ್ತೀನಿ, ನೀನು ಟೊಮೆಟೊ ಕೊಡಪ್ಪ, ನನ್ನ ಹತ್ರ ಇಲ್ಲ. ಇನ್ನೊಬ್ಬರ ಹತ್ರ ಹೋಗೋದು, ನಿಂಗೆ ಅಕ್ಕಿ ಕೊಡ್ತೀನಿ, ಸ್ವಲ್ಪ ಉಪ್ಪು ಕೊಡಪ್ಪ. ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಯಾರ್ಯಾರು ಏನೇನು ಬೇಕೋ ಬೆಳ್ಕೊಂಬನ್ನಿ, ಏನೇನಿಲ್ವೋ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಬಂತು. ಅಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಯಿತು. ಹೆಚ್ಚು ಅಕ್ಕಿ ಬೆಳೆದವನಿಗೆ ಅಕ್ಕಿ ಉಳ್ಕೊಳ್ತು, ಹೆಚ್ಚು ಟೊಮೆಟೊ ಇರೋನಿಗೆ ಟೊಮೆಟೊ ಉಳ್ಕೊಳ್ತು. ಅದಾದ ನಂತರ ಬಂದಿರತಕ್ಕಂಥದ್ದು ಕರೆನ್ಸಿ, ಕ್ಯಾಶ್. ಮೊದಲು ಬಂದಿರ್ತಕ್ಕಂಥದ್ದು ಕ್ಯಾಶ್ ಯಾವುದು ಗೊತ್ತಾ? ಯಾವ ಕ್ಯಾಶ್ ಮೊದಲು ಬಂದಿದ್ದು? ಕವಡೆ. ಕವಡೆನೇ ಒಂದು 100 ಕವಡೆ ತಗೊಂಡೋದ್ರೆ ಅಕ್ಕಿ ತಗೊಕೊಡೋರು. ಅವನ ಮನೇಲಿ ಬೀರುಗಳಲ್ಲಿ ಏನಾದ್ರು ಕವಡೆ ಇಟ್ಟಿದ್ದಾನೆ ಅಂದರೆ ಅವನು ಶ್ರೀಮಂತಪ್ಪ, ಅವನು ಕವಡೆ. ಆಮೇಲೆ ಕವಡೆ ಎಲ್ಲ ಹೊಟ್ಟೋಯ್ತು. ಆ ಒಂದು ಆಡು ಭಾಷೆಯಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಕವಡೆ ಕಾಸಿನ ಏನೋ ಒಂದು ಬರ್ತದೆ ಪದದಲ್ಲಿ, ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅದು
ಆ ಪದಾರ್ಥಕ್ಕೆ. ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಕವಡೆ ಫಸ್ಟ್ ಮೈನ್. ಅದಾದ ನಂತರ ನಾಣ್ಯಗಳು ಶುರು ಆಯಿತು. ನಾಣ್ಯಗಳಾಗಿದ್ದ ತಕ್ಷಣ ಇವಾಗಿರ್ತಕ್ಕಂಥ ಕರೆನ್ಸಿ ಅದು ಇದು ಈಗ ಡಿಜಿಟಲ್ಲು, UPI, ಪೇಟಿಎಮ್ಮು, ATM, ಎಲ್ಲ TM ಎಲ್ಲ ಇದೆ. ಈಗ ವ್ಯಾಪಾರ ವಹಿವಾಟು ಅವಾಗಿಂದನೂ ಕೂಡ ಅದೇ, ಇವಾಗಲೂ ಕೂಡ ಅದೇ. ಈ ಹಬ್ಬಗಳಿಂದ ಏನಾಗುತ್ತೆ, ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಎಕನಾಮಿಕಲ್ ಬೂಮ್ ಜಾಸ್ತಿ ಆಗುತ್ತೆ. ಯಾಕೆ ಹಿಂದೂ ರಾಷ್ಟ್ರ ಸದೃಢವಾಗಿರುತ್ತೆ, ಯಾವ ಇನ್ಫ್ಲೇಷನ್ಗೂ ಕೂಡ ಬೀಳಲ್ಲ? ಯಾಕೆಂದರೆ ಯಾವಾಗೂ ಕೂಡ ಮನಿ ಸರ್ಕ್ಯುಲೇಷನ್ ಹೈಯೆಸ್ಟು. ಟೆನ್ಷನ್ ಆದಾಗಲೂ ಕೂಡ ಟೀ ಕುಡಿತೀವಿ. ಖುಷಿಯಾದಾಗ ಬಾಮ್ಮ ಅಂತ ಹೇಳ್ಬಿಟ್ಟು ಅವಾಗಲೂ ಟೀ ಕುಡಿತಾರೆ. ಬೇಜಾರಲ್ಲೂ ಟೀ ಕುಡಿಯೋದು, ಖುಷಿಯಲ್ಲೂ ಟೀ ಕುಡಿಯೋದು, ಪಾರ್ಟಿ ಮಾಡಿದ್ರು ಟೀ ಕೊಡಿಸ್ತೀನಿ ಬಾಮ್ಮ ಅಂತ ಹೇಳೋದು. ಇದು ಏನಾಗಿದೆ, ಈ ಎಕನಾಮಿಕಲ್ ಬೂಮ್ ಮತ್ತು ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಭಾರತದಲ್ಲಿ ಮನಿ ಸರ್ಕ್ಯುಲೇಷನ್ ಸ್ವಲ್ಪ ಹೆಚ್ಚು. ಇದನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಆಧ್ಯಾತ್ಮಿಕ ಮತ್ತು ನಮ್ಮ ಇರ್ತಕ್ಕಂಥ ಒಂದು ಪದ್ಧತಿಗಳನ್ನು ತೊಗೊಂಬಂದರು. ಸೊ ಸ್ಟ್ಯಾಗ್ನೆಂಟ್ ಆಗಬಾರ್ದು. ಹಣ ಖರ್ಚಾಗಬೇಕು. ಹಣ ಖರ್ಚಾದಾಗ ಪ್ರತಿಯೊಬ್ಬರು ಸುಖದಿಂದ ಇರ್ತಾರೆ, ನೆಮ್ಮದಿಯಿಂದ ಇರ್ತಾರೆ. ಯಾವಾಗ ಎಲ್ಲ ಹಣನೂ ಒಬ್ಬ ಧನಿಕನಿಗೆ ಸೇರುತ್ತೆ ಅಥವಾ ದುಡ್ಡಿರೋನಿಗೆ ಸೇರುತ್ತೆ, ಇನ್ನೊಬ್ಬರಿಗೆ ಬರಲ್ಲ, ಆವಾಗ ಪ್ರಕೃತಿಯಲ್ಲಿ ಸಮಾಜದಲ್ಲಿ ಏರ್ಪೇರಾಗುತ್ತೆ. ಶ್ರೀಮಂತನ ಹತ್ರ ಎಲ್ಲ ಇರುತ್ತೆ, ಬಡವನ ಹತ್ರ ಏನಿರಲ್ಲ. ಈ ಮನಿ ಸರ್ಕ್ಯುಲೇಷನ್ ಆಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬೇರೆ 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 ವಿಚಾರಗಳನ್ನ ಮಾಡಿ ಅದರಲ್ಲಿ ಹಣ ಸಂಪಾದನೆ ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಇರ್ತಕ್ಕಂಥ ಈ ಒಂದು ಮಾಸದಿಂದ ಶುರು ಆಗುತ್ತೆ. ನೀವು ನೋಡ್ಬೋದು, ಹಬ್ಬದ ಟೈಮಲ್ಲಿ ಸಿಟಿ ಮಾರ್ಕೆಟು ಅಥವಾ ಯಾವುದೇ ಹಳ್ಳಿಗಳಲ್ಲಿ, ಯಾವುದೇ ಊರುಗಳಲ್ಲಿ ಮಾರ್ಕೆಟಲ್ಲಿ ಎಷ್ಟು ರಾಶಿ ರಾಶಿ ಹೂಗಳು, ಹಣ್ಣುಗಳು, ಬೆಲ್ಲ ಎಲ್ಲ ಇರುತ್ತೆ. ಅಲ್ಲಿ ಯಾರ್ಯಾರಿಗೆ ವ್ಯಾಪಾರ ಆಗಿರುತ್ತೆ, ಅಲ್ಲಿ ವ್ಯಾಪಾರದವ್ರಿಗೂ ಆಗಿರುತ್ತೆ, ಅಲ್ಲಿ ತಂದಾಗಿರ್ತಕ್ಕಂಥ ಕೃಷಿಯವ್ರಿಗೂ ಆಗಿರುತ್ತೆ, ಹೂ ಬೆಳೆಯೋರಿಗೂ ಆಗುತ್ತೆ, ಬೆಲ್ಲ ತಯಾರಿಸೋರು, ಕಬ್ಬು ತಯಾರಿಸೋರು, ಎಲ್ಲರಿಗೂ ಕೂಡ ಅಲ್ಲಿ ಒಂದು ಜಾಗದಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಾಗುತ್ತೆ. ಎಲ್ಲರಿಗೂ ದುಡ್ಡು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದನ್ನೇ ನಾವು ಎಕನಾಮಿಕಲ್ ಸ್ಟ್ರೆಂತ್ ಅಂತ ಕರಿತೀವಿ. ನಾವು ಆಧ್ಯಾತ್ಮಿಕ ಇದರಲ್ಲಿ ನಾವು ಪೂಜೆ ಮಾಡಬೇಕು, ಹಬ್ಬ ಮಾಡಬೇಕು ಅದೆಲ್ಲ ಹೇಳಿ, ಇಲ್ಲಿ ದೇವರ ಒಂದು ಪಾತ್ರಕ್ಕೂ ನಾವು ಇರ್ತೀವಿ, ಧ್ಯಾನಕ್ಕೂ ಇರ್ತೀವಿ, ಭಕ್ತಿಗೂ ಇರ್ತೀವಿ. ಅದರ ಜೊತೆಗೆ ಹಣಕಾಸಿನ ಸರ್ಕ್ಯುಲೇಷನ್ಗೂ ಇರ್ತಕ್ಕಂಥದ್ದು ಶ್ರಾವಣ ಮಾಸದಿಂದ ಈ ಚಾತುರ್ಮಾಸದವರೆಗೂ ವ್ಯಾಪಾರ ವಹಿವಾಟು ಹೆಚ್ಚಾಗಿ ಎಲ್ಲರಿಗೂ ಇರಬೇಕು, ಸಮೃದ್ಧಿಯಾಗಿರಬೇಕು ಅಂತ ಹೇಳಿ ಬಂದಿರತಕ್ಕಂಥದ್ದು ಈ ಚಾತುರ್ಮಾಸ. ಹಾಗೆ ಈ ಚಾತುರ್ಮಾಸದಲ್ಲಿ ಪ್ರಮುಖವಾಗಿ ಶಿವನಿಗೆ ಫಸ್ಟು ಶ್ರಾವಣ ಮಾಸವನ್ನು ಶಿವ ಪಾರ್ವತಿಗೆ ಕೊಟ್ಟಿರ್ತಕ್ಕಂಥದ್ದು. ಶಿವ ಪಾರ್ವತಿ, ಅದಕ್ಕೆ ನಾವು ಶ್ರಾವಣ ಸೋಮವಾರ ಮಾಡ್ತಕ್ಕಂಥದ್ದು. ಇಲ್ಲಿ ಮನೇಲಿರ್ತಕ್ಕಂಥ ಮಹಿಳೆಯರೆಲ್ಲ ಪೂಜೆ ಪುನಸ್ಕಾರಗಳು, ಆ ಕಾಲಕ್ಕೆ ಬರ್ತಕ್ಕಂಥ ಒಂದು ಹಬ್ಬಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಸಿದ್ಧಿ. ಈ ಕಡೆ ನಮಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಈ 4 ತಿಂಗಳಲ್ಲಿ ಅನೇಕ ಹೆಣ್ಣುಮಕ್ಕಳು ಸೀರೆ ತೊಗೊಳ್ತಾರೆ. ಸೀರೆ ನೇಕಾರಿಗೂ ವ್ಯಾಪಾರ ಐತೆ ಅಲ್ವಾ? ಆಮೇಲೆ ಇನ್ನೊಂದೇನೋ ಒಡವೆ ತೊಗೊಳ್ತಾರೆ ಹಬ್ಬಕ್ಕೆ ಅಂತ. ಕೊನೆಗೆ ಎಲ್ಲಿವರೆಗೂ ಆ ಒಂದು ದಂತೇರಸ್ ಅಂತ ಬರುತ್ತೆ, ದೀಪಾವಳಿ, ಆಗ ಆ ಕಾರ್ತಿಕ ಮಾಸದವರೆಗೂ, ಅಲ್ಲಿವರೆಗೂ ಕೂಡ ಬೆಳ್ಳಿ ತೊಗೋಬೇಕು ಅಂಥೇಳಿ ಎಲ್ಲ ಹಬ್ಬಗಳು ಒಂದು ರೀತಿ ಎಕ್ಸ್ಚೇಂಜ್ ಆಫ್ ಮಟೀರಿಯಲ್ ಅಂತ ಬರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಎಲ್ಲರಿಗೂ ಕೂಡ ಸಮಾನವಾಗಿ ಅವರವರು ಮಾಡಿರ್ತಕ್ಕಂಥ ವೃತ್ತಿ, ಮಾಡಿರ್ತಕ್ಕಂಥ ಕೆಲಸ, ಅವ್ರು ಮಾಡ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಹಾದಿ, ಅದೆಲ್ಲವೂ ಕೂಡ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಉನ್ನತವಾಗಿ ಅವರ ಆರೋಗ್ಯ, ಅವರ ಸ್ಥಿತಿಯನ್ನು ಉತ್ತಮಗೊಳಿಸಲಿಕ್ಕೆ ಹಬ್ಬಗಳನ್ನು ಸ್ವಲ್ಪ ಹೆಚ್ಚಾಗಿ ಮಾಡಿ ಆಧ್ಯಾತ್ಮಿಕ ಚಿಂತನೆಯಲ್ಲೂ ಕೂಡ ಮಾಡ್ತಕ್ಕಂಥ ವಿಚಾರವೇ ಶ್ರಾವಣ ಮಾಸ ಪ್ರಾರಂಭ. ಇಷ್ಟೇ ವಿಚಾರ. ಶ್ರಾವಣ ಮಾಸದಲ್ಲಿ ಇದು ಮಾಡಬಾರ್ದು, ಇದನ್ನು ಮಾಡಬಹುದು ಅಂಥದ್ದು ಏನಾದರೂ ಇದೆಯಾ ಗುರುಜಿ? ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಸಾತ್ವಿಕವಾಗಿರಬೇಕು ಅನ್ನೋದು ಒಂದು ವಿಚಾರ. ಅಂತಹ ಸಮಯದಲ್ಲಿ ಸ್ವಲ್ಪ ಹೆಚ್ಚಾಗಿ ಧ್ಯಾನ, ಹೆಚ್ಚಾಗಿ ಹಣ್ಣುಗಳನ್ನ ತಿಂತಕ್ಕಂಥದ್ದು, ಹೆಚ್ಚಾಗಿ ಸಾತ್ವಿಕ ಆಹಾರವನ್ನು ತಿಂತಕ್ಕಂಥದ್ದು ಅವೆಲ್ಲ ತೋರಿಸುತ್ತೆ. ಅದು ಬಿಟ್ಟರೆ ನಾಲಿಗೆ ಅವರ ರುಚಿ, ಅವರ ಅಭಿರುಚಿ, ಅವಕ್ಕೇನೆ ಏನು ತೊಂದರೆ ಏನಿಲ್ಲ. ಬಟ್ ಆದರೆ ಶಾಸ್ತ್ರ ಹೇಳ್ತಕ್ಕಂಥದ್ದು ಏನೇನೋ ಹೇಳ್ತಾರೆ. ಒಂದು ಶಾಸ್ತ್ರಕ್ಕೆ 10 ಶಾಸ್ತ್ರ ಆ್ಯಡ್ ಮಾಡಿ ಹೇಳ್ತಾರೆ. ಬಟ್ ನಾನು ಆ 10 ಶಾಸ್ತ್ರನ ಆ್ಯಡ್ ಮಾಡ್ಕೊಂಡು ಹೇಳೋದಿಲ್ಲ.
ಅವರವರ ರುಚಿ ಅವರವರ ಅಭಿರುಚಿಲಿ ಪೂಜೆ, ದೇವರು, ಧ್ಯಾನ ಇಷ್ಟು ಕೂಡ ಸಕಾಲಕ್ಕೆ ಕಾಲಕಾಲಕ್ಕೆ ಮಾಡಿದ್ರೆ ಉತ್ತಮವೇ. ಸೊ ಗುರುಜಿ, ಈ ಶ್ರಾವಣ ಮಾಸ ಒಂದು ಸನಾತನ ಧರ್ಮದ ನೆಲೆಗಟ್ಟಲ್ಲಿ, ಅದೇ ರೀತಿ ಆರ್ಥಿಕವಾಗಿ ಕೂಡ ದೇಶಕ್ಕೆ ಯಾವ ರೀತಿಯಾಗಿ ಒಂದು ಶ್ರಾವಣ ಮಾಸ ಸಹಾಯವನ್ನ ಮಾಡುತ್ತೆ ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರು, ಬಹಳ ಒಂದು ಲಿಂಕ್ ಅನ್ನ ಕೊಟ್ಟರು. ಸೊ ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು. ಕೇವಲ ಬಾಯಿ ಮಾತಿಗೆ ಹೇಳುವಂಥದ್ದಲ್ಲ, ವಿತ್ ಸ್ಟ್ಯಾಟಿಸ್ಟಿಕ್ಸ್ ಪ್ರತಿಯೊಂದು ವಿಚಾರಗಳನ್ನು ಕೂಡ ಗುರುಜಿ ತಿಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇದ್ರೆ, ಜ್ಯೋತಿಷವನ್ನು ಕಲಿಬೇಕನ್ನುವಂಥ ಆಸೆ ನಿಮಗೆ ಇದ್ರೆ, ಖಂಡಿತವಾಗ್ಲೂ ಆಗಸ್ಟ್ 11ನೇ ತಾರೀಕಿನಿಂದ ಪಂಡಿತ ದಿನೇಶ್ ಗುರೂಜಿ ಅವರ ನಕ್ಷತ್ರ ನಾಡಿ ತರಗತಿಗಳು ಆರಂಭ ಆಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ದಲ್ಲಿ ಆದಷ್ಟು ಬೇಗ ಜಾಯಿನ್ ಆಗಿ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.